ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ MCN ಮೀಡಿಯಾ ನ್ಯೂಸ್. ನಾನು ಚಂದ್ರಶೇಖರ್ ಎಂದಿದ್ದೀನಿ. ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ಏನು ಕರ್ನಾಟಕದಲ್ಲಿ ರಾಜಕೀಯ ಬೆಳವಣಿಗೆಗಳು ಗರಿಗೆದಿದೆ ಅಂತಲೇ ಹೇಳ್ಬೋದು. ಇವತ್ತಿನ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿ ಪ್ರಮುಖ ವಿರೋಧ ಪಕ್ಷವಾದ BJP ಎಲ್ಲ ಒಂದು ಕಡೆ ಆಡಳಿತ ಪಕ್ಷವನ್ನು ಕಟ್ಟಿ ಹಾಕುವಲ್ಲಿ ವಿಫಲವಾಗಿದೆ ಅಂತಲೇ ಹೇಳ್ಬೋದು. ಈಗ ಚಳಿಗಾಲ ಅಧಿವೇಶನ ಕೂಡ ನಡೀತಾ ಇದೆ. ಸೊ ಎಲ್ಲ ಜನಪ್ರತಿನಿಧಿಗಳು ಅಲ್ಲಿದ್ದಾರೆ. ಸೊ ಇಲ್ಲಿ ಸ್ಥಳೀಯ ಮುಖಂಡರು ಮತ್ತು ಮಹಾಲಕ್ಷ್ಮಿ ದೇವರನ್ನ ಏನು ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಬೆಂಗಳೂರು ಉತ್ತರ ಜಿಲ್ಲಾ BJP ಉಪಾಧ್ಯಕ್ಷರಾಗಿದ್ದಂಥ ಶ್ರೀಯುತ N. ಜಯರಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕೇಂದ್ರದ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರಿಗೆ ಏಕವಚನ ಪ್ರಯೋಗ ಮಾಡಿ ತಮ್ಮ ಒಂದು ಪ್ರದರ್ಶನ ಮಾಡಿದರೆ, ಇದಕ್ಕೆ ತಾವೇನು ಹೇಳ್ತೀರಿ? ರಾಜ್ಯದ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯ ಭಾಳ ಹಿರಿಯರು, ಭಾಳ ಗೌರವವಾಗಿ ಈ ಸಮಾಜವನ್ನು ಕಟ್ಟಿರೋದ್ರ ಬಗ್ಗೆ ನಮ್ಗೆ ಭಾಳ ಹೆಮ್ಮೆ ಇದೆ. ಆದರೆ ಎಲ್ಲೋ ಒಂದು ಕಡೆ ಕೇಂದ್ರ ಸಚಿವರಾದಂಥವ್ರನ್ನ ಏಕವಚನದಲ್ಲಿ ಮಾತಾಡುವಂಥದ್ದು ಅಷ್ಟೊಂದು ಸರಿಯಲ್ಲ. ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರು ಬಹಳ ಗೌರವವನ್ನು ಕೊಡುವಂಥದ್ದು ನಮ್ಮ ಸಂಪ್ರದಾಯ. ಹಾಗಾಗಿ ಅವ್ರು ಬಾಯಿ ತಪ್ಪಿ ಅವ್ರು ಮಾತಾಡೋದು ತಪ್ಪಾಗುತ್ತೆ. ಅವರು ಆ ಥರ ಮಾತಾಡಬಾರ್ದು ಅಂತ ನನ್ನ ಅನಿಸಿಕೆ. ಅವರು ಗೌರವ ಕೊಟ್ಟು ಮಾತಾಡೋಣ. ಒಳ್ಳೆಯ ಉದ್ಯೋಗದಲ್ಲಿದ್ದಾರೆ. ಅವರು ಕೂಡ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಕೇಂದ್ರ ಸಚಿವರಾಗಿದ್ದಾರೆ. ಹಾಗಾಗಿ ಅವ್ರನ್ನ ಆ ರೀತಿ ಮಾತಾಡಿಸೋದು ಸರಿ ಇಲ್ಲ ಅಂತ ಇಷ್ಟ ಆಗಲ್ಲ ನಮಗೆಲ್ಲ. ನಮ್ಮ ಭಾರತೀಯ ಹೆಣ್ಮಕ್ಳಿಗೆಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಹೇಳ್ತಾರೆ. ಸರ್, ಎಲ್ಲ ಒಂದು ಕಡೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಗಳು ಒಂದೇ ಅನ್ನುವ ತೀರ್ಮಾನ ಒಂದೇ ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇದ್ರು ಕೂಡ ನಮಗೆ ರಾಯಲ್ಟಿ ಕೊಟ್ಟಿಲ್ಲ. ಸೊ ಎಷ್ಟೋ ಲಕ್ಷ ಕೋಟಿ ಕರ್ನಾಟಕದಿಂದ ಹೋಗ್ತಾ ಇದೆ, ನಮಗೆ ಸರಿಯಾದ ಕೇಂದ್ರ ಸಪೋರ್ಟ್ ಮಾಡ್ತಾ ಇಲ್ಲ. ಮಹದಾಯಿ ಯೋಜನೆ ಆಗಿರ್ಬೋದು, ಮೇಕೆದಾಟು ಆಗಿರ್ಬೋದು, ಸುಪ್ರೀಂ ಕೋರ್ಟೇ ಮೇಕೆದಾಟಿಗೆ ಪರ್ಮಿಷನ್ ಕೊಟ್ಟಿದೆ. ಈಗ ಕೇಂದ್ರದ ಫೈನಲ್ಗೆ ನಿಂತಿದೆ. ತಾವು ಒಬ್ಬ BJP ಮುಖಂಡರಾಗಿ ತಮ್ಮ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರದಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ DK ಶಿವಕುಮಾರ್ ಅವರು ಕೇಂದ್ರದ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ನೀವೇನು ಹೇಳ್ತೀರಾ? ಕೇಂದ್ರ ಸರ್ಕಾರ ಈಗಾಗಲೇ ಮಹದಾಯಿ ವಿಚಾರದಲ್ಲಿ ಕೈಗೆತ್ಕೊಂಡಿದೆ. ಅದನ್ನು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಅವ್ರು ಕೊಡುವಂಥ ಗೌರವ ಕೊಟ್ಟು ಸೆಂಟ್ರಲ್ಗೆ ಹೋಗಿ ಕೂತ್ಕೊಂಡು ಮಾತಾಡಿದ್ರೆ, ಮೇಕೆದಾಟು ವಿಷಯನೂ ಹೋಗಿ ಕೂತ್ಕೊಂಡು ಮಾತಾಡಿದ್ರೆ ಖಂಡಿತವಾಗ್ಲೂ ಮೋದಿಜಿಯವರು ಹೇಳ್ತಾರೆ. ಅವ್ರಿಗೆ ಇದು ನಮ್ಮ ದೇಶ ಅನ್ನೋದು ಪದೇ ಅವರು ಎಲ್ಲ ಕಡೆ ಹೇಳೋದು ನಾವು ಕಂಡಿದ್ದೀವಿ. ನಮ್ಮ ರಾಜ್ಯ ಬೇರೆ, ಈ ರಾಜ್ಯ ಬೇರೆ ಅನ್ನೋ ಪ್ರಶ್ನೆ ಅವರಲ್ಲಿ ಇಲ್ಲ. ಎಲ್ಲನೂ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾರೆ ಮೋದಿಜಿಯವರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ಈಗ ಅಧಿವೇಶನ ನಡೀತಾ ಇದೆ. ರಾಜ್ಯದಲ್ಲೂ ಕೂಡ ಎಲ್ಲ ಕೆಲಸಗಳು ಈ ಏನು ಗ್ಯಾರಂಟಿ ಸ್ಕೀಮ್ನಿಂದ ದುಡ್ಡಿಲ್ದೇ ರೋಡ್ ಗುಂಡಿ ಆಗಿರ್ಬೋದು, ಪ್ರತಿಯೊಂದು ಹಂತದಲ್ಲೂ ಸರ್ಕಾರ ಎಡವಿದೆ ಮತ್ತು ವಿಫಲವಾಗಿದೆ. ಪ್ರಮುಖ ವಿರೋಧ ಪಕ್ಷವಾದ ತಾವು ಏನು ಹೇಳ್ತೀರ? ಇಲ್ಲಿ ಅಂದರೆ ಲೋಕಲ್ ರಸ್ತೆ ಸರಿ ಇಲ್ಲ, ಗುಂಡಿ ಸರಿ ಇಲ್ಲ, ಮತ್ತು ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳು ನಿಂತು ಹೋಗಿದೆ. ಏನು ಹೇಳ್ತೀರಿ? ರಾಜ್ಯ ಸರ್ಕಾರಕ್ಕೆ ಎಷ್ಟು ಹಣ ಬರುತ್ತೆ ಅನ್ನೋದನ್ನ ಲೆಕ್ಕ ಹಾಕ್ಕೊಂಡು ನಾವು ಪ್ರತಿಯೊಂದು ಕೆಲಸ ಮಾಡಬೇಕಾಗ್ತದೆ. ಇವರು ಏಕಾಏಕಿ ಎಲ್ಲೋ ಸರ್ಕಾರ ಬರಲಿದ್ದ ಉದ್ದೇಶಕ್ಕೋಸ್ಕರ ಎಲ್ಲನೂ ಉಚಿತವಾಗಿ ಕೊಡಬೇಕು ಅಂತ ಹೊರಟಿದ್ರು. ಆಗ ಅಷ್ಟೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಣ ಇಲ್ಲ ಇತ್ತು ಅವ್ರ ಹತ್ರ. ಈಗ ಹಣ ಇಲ್ಲದೇ ಇರೋದ್ರಿಂದ ಮಾಡುವಂಥ ಕೆಲಸಗಳು, ಅಭಿವೃದ್ಧಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಈಗ ಅವರಿಗೆ. ನಾವೆಲ್ಲ ಕೂತ್ಕೊಂಡು ಇಲ್ಲಿ ಕಿಚ್ಚಾಡ್ಕೊಂಡು ಕಾರ್ಯಕರ್ತರು, ಮುಖಂಡರು, ನಮ್ಮ ಪಕ್ಷ ಜನರು ಏನೇ ಕೇಳಿದ್ರು ಕೂಡ ಮಾಡ್ತೀವಿ ಅಂತ ಆಶ್ವಾಸನೆ ಕೊಡ್ತಾರೆ DK ಶಿವಕುಮಾರ್ ಅವರು, ಈ ಕಡೆ CM ಅವರು. ಹಣ ಇಲ್ಲದೇ ಇರೋದ್ರಿಂದ ಹಿನ್ನಡೆ ಆಗಿದೆ ಅವರಿಗೆ. ಹಣ ಕೇಂದ್ರ ಸರ್ಕಾರ ಕೇಳಿದ್ದಾರೆ. ಕೆಲೋ ರೀತಿ ಹೋಗಿ ಕೇಳಿ ಕೂತ್ಕೊಂಡು ಮಾತಾಡಿದ್ರೆ ಕೇಂದ್ರ ಸರ್ಕಾರ ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ನನ್ನ ಅನಿಸಿಕೆ. ಒಂದು ಕಡೆ BJP ಪಕ್ಷದಲ್ಲಿ ರೆಬಲ್ ಟೀಮ್ ನ್ಯೂ ದೆಹಲಿಗೆ ಹೋಗಿದೆ. ಅಲ್ಲಿಯ ನಿಮ್ಮ ಹೈಕಮಾಂಡ್ ಭೇಟಿ ಮಾಡಿ ಇಲ್ಲಿಯ ಈಗಿನ ಅಧ್ಯಕ್ಷರ ಬಗ್ಗೆ ಆರೋಪ ಪ್ರತ್ಯಾರೋಪ ಮಾಡಿ ಅವ್ರನ್ನ ಕೆಳಗಿಳಿಸೋ ಯೋಚನೆ ಮಾಡ್ತಾಯಿದೆ. ತಾವು ವಿಜೇಂದ್ರ ಅವರ ಕೆಲಸದ ಬಗ್ಗೆ, ಈಗ ಅವರು ರಾಜ್ಯವನ್ನು ಮುನ್ನಡೆಸೋದ್ರ ಬಗ್ಗೆ ಏನು ಹೇಳ್ತೀರಾ? ಸಂಘಟನೆ ವಿಜೇಂದ್ರ ಅವರು ಸಮರ್ಥವಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ರಾಜಕಾರಣದಲ್ಲಿ ಆಗೋರು ಆಗದಿರೋ ಎಲ್ಲರೂ ಇದ್ದಾರೆ. ಏನೇ ಕೆಲಸ ಮಾಡಿದ್ರು ಪೂರ್ತಿ ಮಾಡೋದು ಅಂತ ಅನಿಸ್ಕೊಳ್ಳೋಕ್ಕಾಗೋದಿಲ್ಲ. ವಿಜಯನವರು ಆ ಶಕ್ತಿ ಇರತಕ್ಕಂಥದ್ದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ವಿಶ್ವಾಸ ತಗೊಂಡು ಹೋಗ್ತಾರೆ. ಹಿರಿಯರು, ಚಿಕ್ಕವರು, ದೊಡ್ಡವರು ಎಲ್ಲರೂ ಕರ್ಕೊಂಡು ವಿಶ್ವಾಸ ಮಾಡಿಕೊಂಡು ಈ ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್, 2028ಕ್ಕೆ ಇದೇ ರೀತಿ ಯುವ ನಾಯಕತ್ವದಡಿ ಸರ್ಕಾರ ಕರ್ನಾಟಕದಲ್ಲಿ ಬರುತ್ತಾ? 2028ಕ್ಕೆ ಕಟ್ಟಿಟ್ಟ ಬುತ್ತಿ BJP ಬಂದೇ ಬರುತ್ತೆ. ಕಾರಣ ಇವ್ರು ಏನೇನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಕೆಲಸ ಏನಿದೆಯೋ, ಏನು ಹಿನ್ನಡೆ ಆಗಿದ್ದಿಲ್ಲ. ಎಲ್ಲರೂ ಜನ ಗಮನಿಸ್ತಾ ಇದ್ದಾರೆ, ಕಾರ್ಯಕರ್ತರು ಗಮನಿಸ್ತಾವ್ರೆ, ಲೀಡರ್ ಗಮನಿಸ್ತಾವ್ರೆ. ಎಲ್ಲವನ್ನೂ ನೋಡಿಕೊಂಡು ಮುಂದಿನ ದಿನಗಳಲ್ಲಿ BJPಗೆ ಅವಕಾಶ ಮಾಡಿಕೊಡ್ತಾರೆ ನಮ್ಮ ರಾಜ್ಯ ಜನ ಅಂತೇಳಿ ನಮ್ಮ ನಂಬಿಕೆ.